ಆಯಿತು, ಸೋಲನ್ನು ನಾವು ಒಪ್ಕೊಂತೀವಿ. ಆದರೆ ಒಂದು ಇರಲಾರ್ದಂಥದ್ದನ್ನು ಬೇರೆ ಕಡೆ ಭಾಳಷ್ಟು ರಾಜ್ಯದೊಳಗೆ ಬಿ ಜೆ ಪಿಗೆ ಒಂದು ಇರಲಾರ್ದಂಥ ರಾಜ್ಯಗಳು ಭಾಳ ಇದ್ದಾವೆ. ನಮಗಿರಲಿ, ನಾವು ಇಡೀ ದೇಶವನ್ನು ಆಳಿದಂಥದ್ದು ಕಾಂಗ್ರೆಸ್ಸು ಮತ್ತೆ ಪುಟದೇಳುವಂಥ ಕೆಲಸವನ್ನು ಮಾಡ್ತೀವಿ. ಡೆಲ್ಲಿ ಒಳಗೂ ಮತ್ತೆ ನಮ್ಮ ಸ್ಥಾಪನೆಯನ್ನು ಮಾಡ್ತೀವಿ. ಈಗ ಹೆಂಗೆ ಕರ್ನಾಟಕದಾಗ ಮಾಡಿದ್ವಿ ಅದೇ ರೀತಿ ಈ ದೇಶದೊಳಗೂ, ಇಡೀ ದೇಶದೊಳಗೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತೈತೆ ಅಂಥ ಅವಕಾಶಗಳು. ಯಾಕಂದರೆ ಜನರಿಗೆ ಗೊತ್ತಾಗ್ತಾ ಇದೆ ಎಷ್ಟು ಮಟ್ಟಿಗೆ ಬಿ ಜೆ ಪಿಯವರು ಸುಳ್ಳು ಹೇಳ್ಕೊಂತ ಬಂದಿದ್ದಾರೆ, ಸುಳ್ಳನ್ನು ಹೇಳ್ತಾ ಇದ್ದಾರೆ. ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ, ಇವತ್ತು ನಮ್ಮ ರಾಜ್ಯಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಮಂದಿ ಲೋಕಸಭಾ ಸದಸ್ಯರು ಕರ್ನಾಟಕ ರಾಜ್ಯದಿಂದ ಹೋಗಿದ್ದಾರೆ. ಹಿಂದಿನ ಅವಧಿ ಒಳಗೆ 28 ಸಂಸದರು ಹೋಗಿದ್ದರು. ಏನು ಕೊಡುಗೆಯನ್ನು ಕೊಟ್ಟಿದ್ರು ಇದೇ ಭಾಗದೊಳಗೆ. ನಾನು ಇವತ್ತು ಕೇಳ್ತೀನಿ, ಭದ್ರಾ ಯೋಜನೆ ರಾಷ್ಟ್ರೀಯ ಯೋಜನೆ ಮಾಡ್ತೀನಂತ 5,300 ಕೋಟಿ ಕೊಡ್ತೀನಿ ಅಂತ ಬಜೆಟ್ನಾಗ ಘೋಷಣೆ ಮಾಡಿದರು. ಎಷ್ಟು ಕೊಟ್ಟಿದ್ದಾರೆ? ಅದ್ರ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ. ಬರೀ ಮಾತು ಹೇಳೋದು, ಜಾತಿ ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದು ಭಾಳ ದಿವಸ ನಡೆದಿಲ್ಲ. ಅಭಿವೃದ್ಧಿಯಿಂದನೇ ಸಾಧ್ಯ. ಈಗ ಹೆಂಗೆ ಇವತ್ತು ಸಾಮಾನ್ಯ ಜನರು, ಸಾಮಾನ್ಯ ಬಡವರು ಈ ರಾಜ್ಯದೊಳಗೆ ಬದುಕ್ತಾ ಇದ್ದಾರೆ. ನಮ್ಮ 5 ಗ್ಯಾರಂಟಿಯಿಂದ ಸಾಮಾನ್ಯ ಜನರು ಇವತ್ತು ಸಾಮಾನ್ಯರೊಳಗೆ ಸಾಮಾನ್ಯರು ಬದುಕುವಂಥ ಕೆಲಸ ಆಗ್ತದೆ. ಅದಕ್ಕೆ ಕಾಂಗ್ರೆಸ್ಸಿನ ಅವಶ್ಯಕತೆ ಇದೆ. ಮತ್ತೊಮ್ಮೆ ಈ ರಾಜ್ಯದಾಗಷ್ಟೇ ಅಲ್ಲ, ಇಡೀ ದೇಶದೊಳಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರ್ತೈತೆ. ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಆಗೇ ಆಗ್ತಾರೆ. ಅದನ್ನು ನಾನು ನೇರವಾಗಿ ಹೇಳ್ತೀನಿ. ನಿನ್ನೆ ನಾನು ಹೇಳಿದ್ದೀನಿ, ನಾನು MP ನಮ್ಮ ರಾಜ್ಯದೊಳಗೆ ಇದಾದತ್ನಾಗೂ ಹೇಳಿದ್ದೀನಿ, ನೇರವಾಗಿ ಮಾಧ್ಯಮದ ಮುಂದೆ ಹೇಳಿದ್ದೀನಿ. ಇ ವಿ ಎಮ್ನಿಂದ ಮಾತ್ರ ಗೆಲ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಮಹಾರಾಷ್ಟ್ರದ ಚುನಾವಣೆ ಎಷ್ಟು 35-38 ಲಕ್ಷ ವೋಟರ್ಸ್ ಹೆಚ್ಚಾಗಿದ್ದಾರೆ ಅಂತ ಈಗಾಗಲೇ ಆಪಾದನೆಯನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾಯಿಲ್ಲ? ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಅಷ್ಟು ಸಾಕ್ಷ್ಯಗಳಿದ್ದಂದರೆ ಆಯಿತು, ನಾಳೆಗಿನ ನಾವು ತನಿಖೆಯನ್ನು ಮಾಡಿಸ್ತೀವಿ, ಅದ್ರ ಬಗ್ಗೆ ಏನಿದೆ ಮಾಹಿತಿಯನ್ನು ತರಿಸ್ಕೊಂತೀವಿ, ತರದು ನಾವೇನನ್ನೋದನ್ನು ಹೇಳ್ತೀವಿ ಅಂತಂದು ಯಾಕೆ ಬಿ ಜೆ ಪಿ ಹೇಳಕತ್ತಿಲ್ಲ? ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನನಗೂ ಇನ್ನೂ ಸಂಶಯ ಇದೆ EVM ಬಗ್ಗೆ. ನಾನು ಈಗಲ್ಲ, ಕರ್ನಾಟಕ ರಾಜ್ಯ ಗೆತ್ತೀವಿ ಅಂತಂತಂದರು. ಕರ್ನಾಟಕ ರಾಜ್ಯ ಅವರಿಗೆ ಅನುಮಾನ ಬರಬಾರ್ದಂತ ಅಲ್ಲೆಲ್ಲೆಲ್ಲೆಲ್ಲೇ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಎಲ್ಲದು ಅವ್ರ ಕೈಯಾಗಿದೆ. ಅದು ಇನ್ನೂ EVM ಮ್ಯಾಗ ನನಗೆ ಈಗೂ ಅನುಮಾನ ಇದೆ. ಏನು ಸರ್, ಅದನ್ನೇ ಹೇಳಕತ್ತಿನ. ಇಲ್ಲಿ ಕರ್ನಾಟಕದೊಳಗೆ ನಡೀತಾ ಇಲ್ಲ. ಯಾಕೆ ನಡೀತಾ ಇಲ್ಲ ಅಂದರೆ, ಇಲ್ಲಿ ಜನ ಬಿ ಜೆ ಪಿಯನ್ನು 100ಕ್ಕೆ 100ರಷ್ಟು ತಿರಸ್ಕಾರ ಮಾಡಿದ್ದಾರೆ. ಆಡಳಿತವನ್ನು ನೋಡಿದರೆ ಕೇಂದ್ರ, ನಾನು ಒಂದೇ ಒಂದು ಕೇಳ್ತೀನಿ, ಇವ್ರು ಇಲ್ಲಿ ಗೆಲ್ತೀನಿ ಅಂತಲ್ಲ, ಈ ದೇಶಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ? ಒಂದೇ ಒಂದು ಕೊಡುಗೆಯನ್ನು ಹೇಳಿ. ರೈತರಿಗೇನು ಕೊಡುಗೆ ಕೊಟ್ಟಿದ್ದಾರೆ? ಕಾರ್ಮಿಕರಿಗೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ? ರೈತರ ಸಾಲ ಮನ್ನಾ ಮಾಡಿದ್ರ? ಯಾರಿಗಾದರೂ ಬಡವರಿಗೆ ಏನರ ಯೋಜನೆಗಳನ್ನು ಕೊಟ್ಟಿದ್ದಾರೆ? ಯಾವುದಾದ್ರೂ ಒಂದೇ ಒಂದು ಡ್ಯಾಮನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ರ? ನೀರಾವರಿ ಮಾಡಿದ್ರ? ಏನು ಮಾಡಿದ್ರ? ಈ ದೇಶಕ್ಕೆ ನೀರಾವರಿ ತಂದು ಕೊಟ್ಟವರು, ಕೈಗಾರಿಕೆಯನ್ನು ತಂದು ಕೊಟ್ಟವರು ಕಾಂಗ್ರೆಸ್ ಸರ್ಕಾರ. ಈ ದೇಶಕ್ಕೆ ಸ್ವತಂತ್ರ ಸಿಕ್ಕೋದ್ನಾಗ ಒಂದು ಗುಂಡು ಪಿನ್ ಮಾಡೋಕ್ಕೆ ನಮ್ಮ ಹತ್ರ ಕೈಗಾರಿಕೆ ಇದ್ದಿದ್ದಿಲ್ಲ. ಇವತ್ತು ಸಾಕಷ್ಟು ಯೋಜನೆಗಳ ಬೇರೆ ರಾಷ್ಟ್ರಕ್ಕೆ ಸೊಡ್ಡು ಹೊಡೆಯುವ ರೀತಿಯೊಳಗೆ ಮಾಡಿದ್ದು ಇವ್ರೇನು ಮಾಡಿದ್ರ? ಇವತ್ತು ಈ ದೇಶದಾಗ ಎಲ್ಲರ ಕೈ ಮೊಬೈಲ್ ಬಂದಿದ್ದು ಯಾರಿಂದ? ಈ ದೇಶದಾಗ ಆಣೆಕಟ್ಟುಗಳನ್ನು ಕಟ್ಟಿದ್ದು ಯಾರಿಂದ? ಒಂದೇ ಒಂದು ಮೋದಿ ಅಂತಾರಲ್ಲ, ಮೋದಿಯವರು ಒಂದೇ ಒಂದು ಆಣೆಕಟ್ಟು ಕೊಟ್ಟಿದ್ದನ್ನು ಒಂದು ಉದಾಹರಣೆ ಹೇಳಿ. ನ್ಯಾಷನಲ್ ಹೈವೇ ಬಗ್ಗೆ ಮಾತಾಡ್ತಾರೆ. ನ್ಯಾಷನಲ್ ಹೈವೇ ಮಾಡಿದಾರೆ ಯಾರು ಮಾಡಿದರು? ಹಿಂದೆ ಮನಮೋಹನ್ ಸಿಂಗ್ ಅವರು ಇದ್ದದ್ನಾಗ ನ್ಯಾಷನಲ್ ಹೈವೇನ ಮಾಡಿದಂಥ ಉದಾಹರಣೆ. ಅದಾದಮೇಲೆ ಅದ್ರ ಮೇಲೆ ಡಂಬರ್ ಹಾಕೋದು ಭಾಳ ದೊಡ್ಡ ಕೆಲಸ ಏನಲ್ಲ. ರೋಡಿನ ಮೇಲೆ ಡಂಬರ್ ಹಾಕೋದು ದೊಡ್ಡ ಕೆಲಸನ? ಅಂತ ದೊಡ್ಡ ಕೆಲಸ ಏನಿಲ್ಲ. ಇವರು ಸುಮ್ಮ ಕೊಚ್ಕೊಂತಾರೆ. ಆದರೆ ಒಂದಿಲ್ಲ ಒಂದು ದಿವಸ ಈ ದೇಶದ ಜನರು ಇವರಿಗೆ ಸರಿಯಾದ ಉತ್ತರವನ್ನು ಕೊಡುವಂಥ ಕಾಲ ಬಂದೇ ಬರ್ತೈತೆ. ಆ ಕಾಲ ಯಾವ ರೀತಿ ರಾಜ್ಯದೊಳಗಾಯಿತು ಅದೇ ರೀತಿ ದೇಶದಾಗ ಆಗತ್ತೆ. ನಾನು ಹೇಳಕತ್ತಿದ್ದು ಇಲ್ಲೇ ಆ ಪ್ರಯತ್ನವನ್ನು ಮಾಡಿದರೆ ವರ್ಕೌಟ್ ಆಗಲಿಲ್ಲ ಇಲ್ಲೇ. ಆದರೆ ಅದೇ ರೀತಿ ದೇಶದಾಗಂಥ ಪರಿಸ್ಥಿತಿ ನಿರ್ಮಾಣ ಆಗೇ ಆಗುತ್ತೆ. ನನಗೆ 100ಕ್ಕೆ 100ರಷ್ಟು ಸಂಶಯ ಇದೆ. ನಾನು ಈಗ ಹೇಳ್ತಾ ಇಲ್ಲ, ಮೊದಲೇ ಹೇಳ್ತಾ ಇದ್ದೀನಿ, ಸಂಶಯ ನನಗಿದೆ. ಅವರು ಅಲ್ಲೊಂದಿಲ್ಲ ಅಂದರೆ ಅವರು ಇದನ್ನು ಮಾಡೋಂಗಿಲ್ಲ. ಏನು ಇವೆಂಟ್ ಎಲ್ಲಿ ಬೇಕಾಗೈತೆ ಅಲ್ಲಿ ಮಾಡ್ತಾರೆ. ಕರ್ನಾಟಕ ರಾಜ್ಯದಾಗ ವರ್ಕೌಟ್ ಆಗೋಲ್ಲ ಅಂತ ಗೊತ್ತಾಗಿ ಮಾಡಲಿಲ್ಲ.